ನಿನ್ನೆ ಕರ್ನಾಟಕದಲ್ಲಿ 4 ಸ್ಥಾನಗಳಿಗೆ ರಾಜ್ಯಸಭಾ ಚುನಾವಣೆ ನಡೆಯಿತು. ಅದೇ ಸಂದರ್ಭದಲ್ಲಿ ದೇಶಾದ್ಯಂತ 15 ಸ್ಥಾನಗಳಿಗೆ ರಾಜ್ಯಸಭಾ ಸ್ಥಾನಗಳಿಗೆ ಚುನಾವಣೆ ನಡೆಯಿತು. 10 ಉತ್ತರ ಪ್ರದೇಶದಲ್ಲಿ, 1 ಹಿಮಾಚಲ ಪ್ರದೇಶದಲ್ಲಿ, 4 ಕರ್ನಾಟಕದಲ್ಲಿ. ಆದರೆ ಹಿಮಾಚಲ ಪ್ರದೇಶದ 1 ಸೀಟಿಗಾಗಿ ಆರಾಮ್ಸೆ ಕಾಂಗ್ರೆಸ್ ಗೆಲ್ತಿತ್ತು. ಅದರಲ್ಲಿ ಏನೆಲ್ಲ ಆಗೋಗ್ಬಿಡ್ತು. ಇದೀಗ ಸರ್ಕಾರ ಬಿದ್ದೋಗುವಂಥ ಪರಿಸ್ಥಿತಿ ಬಂದಿದೆ. ಈಗ ಹಿಮಾಚಲ ಪ್ರದೇಶ ಬಿದ್ದೋಗುವಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ಗೆ ನೆನಪಾಗಿರೋದು ಒಬ್ಬರೇ ಒಬ್ಬರು ಟ್ರಬಲ್ ಶೂಟರ್, ಅದು ಡಿ ಕೆ ಶಿವಕುಮಾರ್ ಹಿಮಾಚಲ ಪ್ರದೇಶಕ್ಕೆ ಹೋಗಿದ್ದಾರೆ. ಸರ್ಕಾರವನ್ನು ಉಳಿಸಿಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇಲ್ಲೂ ಕೂಡ ಸರ್ಕಾರವನ್ನು ಉಳಿಸಿಕೊಳ್ಳುವಂಥ ಪ್ರಯತ್ನ ಮಾಡಿದರೆ ಡಿ ಕೆ ಶಿವಕುಮಾರ್ ಅವರಿಗೆ ಕರ್ನಾಟಕದ ಮುಖ್ಯಮಂತ್ರಿ ಪಟ್ಟ ಭಾಳ ಹತ್ತಿರದಲ್ಲಿದೆ ಅಂತ ಅರ್ಥ. ಹಾಗಿದ್ರೆ ಇವತ್ತು ಏನಾಯಿತು, ಹಿಮಾಚಲ ಪ್ರದೇಶಕ್ಕೆ ಯಾಕೆ ಹೋದರು, ಅದರ ರಿಪೋರ್ಟ್ ಇಲ್ಲಿದೆ. ರಾಜ್ಯಸಭಾ ಚುನಾವಣೆಯ ಫಲಿತಾಂಶದ ಬಳಿಕ ಹಿಮಾಚಲ ಪ್ರದೇಶದ ಕಾಂಗ್ರೆಸ್ ಸರ್ಕಾರ ಶೇಕ್ ಆಗ್ತಿದೆ. ಸಚಿವ ವಿಕ್ರಮಾದಿತ್ಯ ಸಿಂಗ್ ತಮ್ಮ ಮಂತ್ರಿಗಿರಿ ತೊರೆದಿದ್ದಾರೆ. ಸುಖ್ವೀಂದರ್ ಸಿಂಗ್ ಸುಖು ಸರ್ಕಾರವು ತನ್ನ ಸ್ವಂತ ಶಾಸಕರನ್ನ ಹಲವಾರು ಬಾರಿ ಅವಮಾನಿಸಿದೆ ಎಂದು ವಿಕ್ರಮಾದಿತ್ಯ ಸಿಂಗ್ ಆರೋಪಿಸಿದ್ದಾರೆ. ಈ ವರ್ತಮಾನ ಪರಿಸ್ಥಿತಿ में मेरा इस सरकार में बने रहना ठीक नहीं है, इसलिए आज मैंने ये निर्णय लिया है that I am resigning from the Council of Ministers. ರಾಜ್ಯಸಭಾ ಚುನಾವಣೆಯಲ್ಲಿ 1 ಸೀಟ್ ಗೆಲ್ಲಿಸಿಕೊಳ್ಳುವಲ್ಲಿ ವಿಫಲವಾಗಿದ್ದಕ್ಕೆ ಸಿಎಂ ಸುಖ್ವೀಂದರ್ ಸಿಂಗ್ ಸುಖು ರಾಜೀನಾಮೆ ನೀಡಿದ್ದಾರೆ ಅನ್ನೋ ಸುದ್ದಿ ಹಬ್ಬಿತ್ತು. ಆದರೆ ಸುಖು ಎಲ್ಲ ಗೊಂದಲಗಳಿಗೆ ತೆರೆ ಎಳೆದ್ರು. ना तो मैंने इससे किसी ने इस्तीफा मांगा, ना ही मैंने कोई पेशकश की. पहली बात तो ये है कि मुझे जयराम ठाकुर जी जब सदन में बोल रहे थे तो मुझे किसी ने आकर बताया, मैं तो देखा भी नहीं. हम अपना बहुमत भी साबित करेंगे और निश्चित तौर पर कह सकता हूँ मैं संघर्ष की राजनीति से निकला हूँ और आम परिवार से उठकर हमने राजनीति की है. ये जीत हमारी होगी. ಶತಾಯ ಗತಾಯ ಕಾಂಗ್ರೆಸ್ ಸರ್ಕಾರ ಉಳಿಸಿಕೊಳ್ಳಲೇಬೇಕು ಎಂದು ಯತ್ನಿಸುತ್ತಿರುವ ಕಾಂಗ್ರೆಸ್ ಹೈಕಮಾಂಡ್ ಟ್ರಬಲ್ ಶೂಟರ್ ಡಿಕೆ ಶಿವಕುಮಾರನ್ನ ಅಖಾಡಕ್ಕೆ ಇಳಿಸಿದೆ. ವರಿಷ್ಠರ ಆದೇಶದ ಬೆನ್ನಲ್ಲೇ ಡಿಕೆಶಿ ಹಿಮಾಚಲ ಪ್ರದೇಶಕ್ಕೆ ತೆರಳಿದ್ದಾರೆ. ಆದರೂ ಅಲ್ಲಿನ ಶಾಸಕರು ಸೈಲೆಂಟ್ ಆಗಿಲ್ಲ. बीजेपी के साथ है, कांग्रेस के साथ है. बीजेपी ಹಿಮಾಚಲ ಪ್ರದೇಶದಲ್ಲಿ ಒಟ್ಟು ವಿಧಾನಸಭಾ ಸ್ಥಾನ 68. ಯಾರಾದರೂ ಅಧಿಕಾರಕ್ಕೆ ಬರಬೇಕು ಅಂದರೆ 34 ಬೇಕು, 35 ಬೇಕು, 68 ಟೋಟಲ್. ಯಾರಾದರೂ ಅಧಿಕಾರಕ್ಕೆ ಬರಬೇಕು ಅಂತಂದರೆ ಎಷ್ಟು, 35 ಬೇಕು. ಕಾಂಗ್ರೆಸ್ ಬಳಿ 40 ಇದೆ. ಉಳಿದ ಬಿ ಜೆ ಪಿ ಬಳಿ 25 ಇದೆ. ಉಳಿದವರು ಒಂದು 3 ಜನ ಇದ್ದಾರೆ. ಓಕೆ, ಕಾಂಗ್ರೆಸ್ ಬಳಿ 40 ಇತ್ತು, ಈಗ 34 ಆಗಿದೆ. ಹೇಳ್ಬಿಡ್ತೀನಿ ಹೇಗೆ ಅಂತ. 40 ಪ್ಲಸ್ ಜೊತೆ ಸೇರಿ 43, ಆರಾಮ್ಸೆ ಒಂದು ರಾಜ್ಯಸಭಾ ಚುನಾವಣೆಯನ್ನು ಗೆಲ್ಬೋದಾಗಿತ್ತು. ಆದರೆ ನಿನ್ನೆ ರಾಜ್ಯಸಭಾ ಚುನಾವಣೆಗೆ ಮತದಾನವಾದಾಗ 9 ಜನ ಅಡ್ಡ ಮತದಾನ ಮಾಡ್ತಾರೆ. 34 ಆಗುತ್ತೆ ಎರಡು ಪಕ್ಷಗಳಿಗೂ ಕೂಡ. 34 ಎಲ್ಲೂ ಬಹುಮತ ಇಲ್ಲ ಯಾರು ಕೂಡ. ಆಗೇನಾಯಿತು, ಟಾಸ್ ಹಾಕಿದರು. ಟಾಸ್ ಹಾಕಿದಾಗ ಅಲ್ಲೂ ಕೂಡ ಬಿ ಜೆ ಪಿ ಅಭ್ಯರ್ಥಿಗೆ ಗೆಲುವಾಯಿತು. ಈಗ 13 ಜನ ಕಾಂಗ್ರೆಸ್, 9 ಪ್ಲಸ್ ಅಂದರೆ ಮೊದಲು 40 ಇದ್ದದ್ದು 6 ಜನ ಬಿಟ್ಟಿದ್ದಾರೆ. ಈಗ 6 ಜನ ಪಕ್ಷ ಬಿಡುವಂಥದ್ದಕ್ಕೆ ರೆಬೆಲ್ಸ್ ಆಗಿದ್ದಾರೆ. ಸೊ ಹಾಗಾಗಿ 25 ಇದ್ದಂಥ ಬಿ ಜೆ ಪಿಗೆ ಇದೀಗ 6 ಜನ ಸೇರಿದಾಗ 31 ಪ್ಲಸ್ ಉಳಿದ 3 ಜನ 34 ಆಗಿದೆ. 2 ಪಾರ್ಟಿಗಳು ಕೂಡ ಈಗ 34 ಇದೆ. ಒಂದು ಯಾರಿಗೆ ಬಂದುಬಿಡುತ್ತೆ ಅವ್ರು ಗೆದ್ದು ಬಿಡ್ತಾರೆ. ಕಾಂಗ್ರೆಸ್ನ ಇನ್ನಿಬ್ಬರನ್ನು ಕರ್ಕೊಂಡ್ಬಿಟ್ರೆ ಬಿ ಜೆ ಪಿಯಲ್ಲಿ ಸರ್ಕಾರ ರಚನೆ ಮಾಡುತ್ತೆ. ಇಂಥ ಪರಿಸ್ಥಿತಿ. ಮೊದಲು ಪಕ್ಷೇತರ 3 ಇದ್ದರು, ಈಗಲೂ ಪಕ್ಷೇತರರು. 40 ಕಾಂಗ್ರೆಸ್ ಇತ್ತು ವೀಕ್ಷಕರೇ, 25 ಬಿ ಜೆ ಪಿ ಇತ್ತು. ಈ 6 ಜನ ಜಂಪ್ ಮಾಡಿದ್ದಾರೆ. ಎಷ್ಟಾಯಿತು, ಬಿ ಜೆ ಪಿ 31, ಪಕ್ಷೇತರರು 3, ಎಷ್ಟಾಯಿತು 34. ಒಬ್ಬ ಕಾಂಗ್ರೆಸ್ನವ ಆ ಕಡೆ ಹೋದರೆ ಸರ್ಕಾರ ರಚನೆ ಮಾಡ್ತಾರೆ.